ಬುರುಡೆ ರಹಸ್ಯವನ್ನ ಭೇದಿಸೋದಕ್ಕೆ ಎಸ್ಐಟಿ ಚಿನ್ನಯ್ಯನ ಬೆನ್ನು ಬಿದ್ದಿದೆ. ನಿರಂತರವಾಗಿ ಒಂದು ಕಡೆ ಗ್ರಿಲ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಸ್ಪಾಟ್ ಮಹಜರಿನ ಪ್ರಕ್ರಿಯೆ ಮುಂದುವರಿತಾ ಇದೆ. ಬುರುಡೆ ಮ್ಯಾನ್ ಚಿನ್ನಯ್ಯನನ್ನ ಕರೆದೊಯ್ದು ಮತ್ತೊಂದು ಜಾಗದಲ್ಲಿ ಸ್ಥಳ ಮಹಜರಾಗಿದೆ. 3 ಗಂಟೆಗಳ ಕಾಲ ನಡೆದಂತಹ ಸ್ಥಳ ಮಹಜರಿನ ಪ್ರಕ್ರಿಯೆ. ತಿಮರೋಡಿ ಮನೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ರೆಸಾರ್ಟ್ ಇದು. ಹಳ್ಳಿ ಮನೆ ಅಂತ ಹೇಳಿದ್ರೆ ಹೆಸರು. ಆರಂಭದ ದಿನಗಳಲ್ಲಿ ಇದೇ ರೆಸಾರ್ಟ್ನಲ್ಲಿ ಮಾಸ್ಕ್ ಮ್ಯಾನ್ ಇದ್ದಂತೆ. ಉಜಿರೆಯ ಹಳ್ಳಿ ಮನೆ ರೆಸಾರ್ಟ್ನ ಸ್ಪಾಟ್ ಮಹಜರು ಮುಕ್ತಾಯವಾಗಿದೆ. ಈ ಮೂಲಕ ಎಸ್ಐಟಿ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿದೆ. ಮೊದಲು ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸ, ಆ ನಂತರ ಆತನ ಸಹೋದರನ ಮನೆ, ಅದಾದ ಮೇಲೆ ಬೆಂಗಳೂರಿನಲ್ಲಿ ಟಿ ಜಯಂತ್ ನಿವಾಸ, ಅದಾದ ಮೇಲೆ ಇದೇ ಚಿನ್ನಯ್ಯ ಉಳಿದುಕೊಂಡಂತಹ ಲಾಡ್ಜ್ ಪರಿಶೀಲನೆ ಮಾಡಲಾಗಿತ್ತು. ಅಲ್ಲೂ ಕೂಡ ಸ್ಪಾಟ್ ಮಹಜರು ಪ್ರಕ್ರಿಯೆ ಆಗಿತ್ತು. ಅದರ ಮುಂದುವರೆದ ಭಾಗ ಮತ್ತೆ ಉಜಿರೆಯಲ್ಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾರಾಯಣಗೌಡ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ಹಳ್ಳಿಮನೆ ರೆಸಾರ್ಟ್ನಲ್ಲಿ ಸ್ಪಾಟ್ ಮಹಜರನ್ನು ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿತ್ತು. ಎಷ್ಟು ಗಂಟೆಗಳ ಕಾಲ ಕಾರ್ಯಾಚರಣೆ ಆಯಿತು? ಏನನ್ನಾದರೂ ವಶಕ್ಕೆ ಪಡೆದುಕೊಂಡಿದ್ದಾರಾ? ನಾಳೆ ಯಾವ ರೀತಿಯ ಪ್ಲಾನ್ ಮಾಡ್ಕೊಂಡಿದೆ ಎಸ್ಐಟಿ? ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಅಂತ? ಪ್ರೇಮ್, ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಏನ್ ಚಿನ್ನಯ್ಯನ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಿ ಎಸ್ಐಟಿ ಕಚೇರಿನಲ್ಲಿ ವಿಚಾರಣೆ ನಡೆಸಿದಂಥದ್ದು. ಅದು ಸಂಜೆ 6:30 7 ಗಂಟೆ ಸುಮಾರಿಗೆ ಆತನನ್ನ ಉಜಿರೆ ಸಮೀಪದ ಹಳ್ಳಿ ಮನೆ ರೆಸಾರ್ಟ್ಗೆ ಕರ್ಕೊಂಡ್ ಬಂದಿರುವಂತದ್ದು. ಯಾಕೆಂತಂದ್ರೆ ಈ ಹಿಂದೆ ಯಾವಾಗ ಈ ಒಂದು ಪ್ರಕರಣಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ರು, ಆ ದಿನಗಳಲ್ಲಿ ಇದೇ ಚಿನ್ನಯ್ಯ ಆ ರೆಸಾರ್ಟ್ ಹಳ್ಳಿ ಮನೆ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ದ ಅನ್ನೋ ಮಾಹಿತಿ ತನಿಖೆ ವೇಳೆನಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿದು ಬಂದಿರುವಂತದ್ದು. ಹಾಗಾಗಿ ಆ ಒಂದು ಸ್ಥಳದ ಸ್ಪಾಟ್ ಮಹಜರ್ ಮಾಡಕ್ಕೆ 7 ಗಂಟೆ ಅಷ್ಟಿಗೆ ಆತನನ್ನ ಕರ್ಕೊಂಡ್ ಬಂದಿರುವಂತದ್ದು. 7 ಗಂಟೆಯಿಂದ 9:30 10 ಗಂಟೆ ತನಕ ನಿರಂತರವಾಗಿ 2 ರಿಂದ 3 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಇಡೀ ರೆಸಾರ್ಟ್ ನಲ್ಲಿ ಆತನನ್ನ ವಿಚಾರಣೆ ಒಳಗೊಂಡು ವಿಚಾರಣೆ ಅಂತಂದ್ರೆ ಆತನ ಸ್ಪಾಟ್ ಮಹಜರ್ ಮಾಡಿದಂತದ್ದು. ಎಲ್ಲೆಲ್ಲಿ ಕೂತಿದ್ರು, ಎಲ್ಲೆಲ್ಲಿ ಇದ್ರು, ಯಾರ್ಯಾರು ಬಂದಿದ್ರು, ಎಷ್ಟು ಜನ ಬಂದಿದ್ರು, ಏನ್ ಮಾತುಕತೆ ನಡೆದಿತ್ತು, ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ಸಹ ಆತನಿಂದ ಕಲೆ ಹಾಕಿರುವಂತದ್ದು. ಆರಂಭದಲ್ಲಿ ಹೊರಗಡೆ ಬಂದಾಗ ಪ್ರತಿಯೊಂದನ್ನು ಕೂಡ ನಾವು ಇಲ್ಲೇ ಬಂದಿದ್ದು, ಇಲ್ಲಿಂದ ಹೀಗೆ ಒಳಗಡೆ ಹೋದ್ರಿಂದ ಎಲ್ಲದನ್ನು ಕೂಡ ಚಿನ್ನಯ್ಯನು ಕೂಡ ಅವರಿಗೆ ಒಂದು ಕೈ ಮಾಡಿ ತೋರಿಸಿದಂಥದ್ದು, ಸಿಗ್ನಲ್ ಮಾಡಿ ಇಲ್ಲಿಂದನೇ ಬಂದಿದ್ದು ಅಂತ. ಹಾಗಾಗಿ ತದನಂತರ ಸುಮಾರು ಒಳಗಡೆ ಹೋದಂತ ಎಸ್ಐಟಿ ಅಧಿಕಾರಿಗಳು 1.5 ಗಂಟೆಗಳ ಕಾಲ ಒಳಗಡೆನೆ ವಿಚಾರಣೆ ಅಂದ್ರೆ ಒಳಭಾಗದಲ್ಲಿ ಏನ್ ರೆಸಾರ್ಟಿನ ಒಳಭಾಗದಲ್ಲಿ ತನಿಖೆ ನಡೆಸಿರುವಂತದ್ದು, ಸ್ಪಾಟ್ ಮಹಜರ್ ಮಾಡಿರುವಂತದ್ದು. 7 ಗಂಟೆಗೆ ಆರಂಭದ ಸ್ಪಾಟ್ ಮಹಜರು 9:30 10 ಗಂಟೆ ಸುಮಾರಿಗೆ ಮುಗಿಸಿ ಆತನನ್ನ ಮತ್ತೆ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗಿರುವಂತದ್ದು. ಮತ್ತೆ ನಾಳೆ ಇವತ್ತು ತನಿಖೆಯಲ್ಲಿ ಆತ ಯಾವ ರೀತಿ ಮಾಹಿತಿ ಕೊಟ್ಟಿರ್ತಾನೆ ಅದರ ಆಧಾರದ ಮೇಲೆ ನಾಳೆ ಮತ್ತಷ್ಟು ಜಾಗಗಳಲ್ಲಿ ಸ್ಪಾಟ್ ಮಹಜರ್ ನಡೆಸುವಂತ ಸಾಧ್ಯತೆಯೂ ಕೂಡ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.